ಹಾಯ್ ಫ್ರೆಂಡ್ಸ್, ಇವತ್ತು ಟೊಮಾಟೊ ಸಾರು ಮಾಡಾಕತ್ತೀನಿ. ಜಲ್ದಿ ಆಗೋಂಥದ್ದು, ಏನು ಬ್ಯಾಳೆ ಬೇಯಿಸ್ಕೊಳ್ಳೋದಿಲ್ಲ, ಏನೂ ಇಲ್ಲ, ಪಟ್ ಅಂತ ಆಗ್ತದೆ. ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ಬೇಕು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ 15 ನಿಮಿಷ ಅಷ್ಟೇ. ಆಮೇಲೆ 2 ಟೊಮಾಟೊ ಹೊಳ್ಕೊಂಡೀನಿ, ಕರಿಬೇವು, ಬೆಳ್ಳುಳ್ಳಿ, ಇದು ಹುಳಿ, ಇದು ಬೆಲ್ಲ, ಇದು ಪುಟಾಣಿ ಪೌಡ್ರ್ ಐತಿ, ಇದು ಉಪ್ಪು, ಇದು ಮಸಾಲ, ಒಂದು ಗ್ಲಾಸ್ ನೀರು ಇಟ್ಕೊಂಡೀನಿ. ಇದು ಬಾಣಲಿ ಇಟ್ಕೊಂಡೀನಿ, ಎಣ್ಣೆ ಹಾಕ್ಕೊಂಡೀನಿ. ಈಗ ಸಾಸಿವೆ, ಜೀರಿಗೆ, ಎಣ್ಣೆ ಕಾಯ್ದೈತಿ. ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ ಮತ್ತು ಇದು ಕರಿಬೇವು. ಇದು ಸ್ವಲ್ಪ ಇದು ಕೆಂಪಾದ್ಮೇಲೆ ಟೊಮಾಟೊ ಹಾಕ್ತೀನಿ. ಇದೊಂಚೂರು ಮೆತ್ತಗಾಗಬೇಕು, ಮ್ಯಾಗ ಮುಚ್ಚಿಟ್ರೆ ಜಲ್ದಿ ಮೆತ್ತಗಾಗ್ತದೆ. ಟೊಮಾಟೊ ಮೆತ್ತಗಾದ್ರೆ ಸಾರು ರುಚಿ ಬರೋದು. ಹಾಂ, ಈಗ ನೋಡಿರಿ ಟೊಮಾಟೊ ಮೆತ್ತಗಾಗ್ಯದ. ಈಗ ಇದಕ್ಕೆ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿವಲ್ಲ ಅದ್ರ ನೀರು ಹಾಕೋಣೀಗ. ಹುಣಸೆಹಣ್ಣು ಹಾಗೆ ಇರಲಿ, ಜೋರಿರಲಿ, ಅದು ಕುದೀತಾ ಇರಲಿ. ಆಮೇಲೆ ಇದಕ್ಕೆ ಅರಿಶಿನ, ಅಚ್ಕಾರದ ಪುಡಿ, ನಿಮ್ಗೆ ಎಷ್ಟು ಬೇಕಷ್ಟು, ಆಮೇಲೆ ಉಪ್ಪು. ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ, ಅದು ಹಾಗೆ ಕುದೀತಾ ಇರಲಿ. ಉಪ್ಪು, ಬೆಲ್ಲ, ಈಗ ಏನೇನು ಹಾಕ್ಕೊಂಡೆ, ಅರಿಶಿನ, ಖಾರ, ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕ್ಕೊಂಡ್ನಲ್ಲ. ಇವಾಗ ಈಗೆಲ್ಲ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಅದು ಹುಳಿ ಬಿಡಲಿ. ಆಮೇಲೆ ನೀರು ಹಾಕೋದು. ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ನಲ್ಲ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾರು ಅಂತ ನೋಡಿಕೊಂಡು ನೀರು ಹಾಕೋರು. ಬಿಸಿ ಅನ್ನ, ತುಪ್ಪ, ಈ ಸಾರ, ಒಂದು ಹಪ್ಪಳ, ಉಪ್ಪಿನಕಾಯಿ ಇತ್ತು ಅಂದ್ರೆ ರೊಟ್ಟಿ ಚಪಾತಿನೂ ಬೇಕಾಗಿಲ್ಲ, ಅಷ್ಟು ಮಸ್ತ್. ಇದಕ್ಕೆ ಇನ್ನೊಂಚೂರು ನಾನು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊತೀನಿ. ಇದು ಯಾಕೆ ಇಷ್ಟು ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈಗ ಇಷ್ಟೇ ಮಾಡಿದ್ರೆ ಪೂರ್ತಿ ಹಿಂಗೆ ನೀರು ಆಗ್ತದಲ್ಲ, ಅದಕ್ಕೆ ಇದು ಪುಟಾಣಿ ಪೌಡ್ರ್ ಇಟ್ಕೊಂಡಿದ್ದು ನಾನು. ಇದು ಪುಟಾಣಿ ಪೌಡ್ರ್ನಾಗ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ, ಗಂಟಿರ್ಲಾರ್ದಂಗೆ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಗಂಟು ಆಗ್ತದೆ. ಅದಕ್ಕೆ ಇದಕ್ಕೆ ನೀರು ಹಾಕ್ಕೊಂಡು ಕಲಸಿ ಇದಕ್ಕೆ ಹಾಕಿ ಕುದಿಸಿದ್ರೆ ಸಾರು ರೆಡಿ. ಮ್ಯಾಗ ಕೊತ್ತಂಬರಿ ಹಾಕೊಂಬಿಟ್ರೆ ನೋಡಿ. ಇದು ಕುದಿಬೇಕ್ರಿ ಸ್ವಲ್ಪ ಚೆಂದಾಗಿ. ನಾನೇ ಸ್ವಲ್ಪ ಮಾಡಾಕತ್ತೀನಿ ಸಾರು. ಇದು ಚೆಂದ ಕುದಿಬೇಕು. ಹಾಂ ನೋಡ್ರಿ, ಈಗ ಸಾರು ರೆಡಿ ಐತಿ, ಕುದಿಲಾಗತ್ತದಲ್ಲ. ಟೇಸ್ಟ್ ನೋಡಿದೆ, ಖಾರ, ಉಪ್ಪು, ಹುಳಿ, ಬೆಲ್ಲ ಕರೆಕ್ಟಾಗದ. ಹುಳಿ ಹಾಕಿರ್ತೀವಲ್ಲ, ಬೆಲ್ಲನೂ ಚಲೋನೇ ಹಾಕಬೇಕು. ಈಗ ಬಾಯಿಗೆ ಹಾಗೇನೂ ಕುಡಿಬೋದು ಇದು. ಸಾರು ಮಾಡಿದ್ನಲ್ಲ ಟೊಮಾಟೊ ಸಾರು, ಇದು ಅನ್ನ, ತುಪ್ಪ, ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ, ಹಪ್ಪಳ, ಇದು ಸಾರು ಹಾಕ್ಕೊಂಡು ಉಂಡ್ರೆ ಸ್ವಲ್ಪ ಜಾಸ್ತಿ ಇರಬೇಕು, ಚಲೋ ಇರ್ತದೆ. ಮಾಡ್ಕೊಂಡು ಉಂಡು ನೋಡ್ರಿ.